ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಕೆಲವು ನಿರ್ಧಾರಗಳು ನಮ್ಮನ್ನು ಎತ್ತ ಸಾಗಿಸುತ್ತವೆ ಎಂದು ಹೇಳುವುದು ಕಷ್ಟ. ಇಂದು ನಾನು ನಿಮಗೆ ಒಬ್ಬ ಮಹಿಳೆಯ ಜೀವನದಲ್ಲಿ ನಡೆದ ವಿಚಿತ್ರ ಕಥೆಯನ್ನು ಹೇಳಲಿದ್ದೇನೆ. ನಾನು ಕಾವ್ಯ. ನನ್ನ ಪತಿ ಕಿರಣ್ ಜೊತೆ ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸವಾಗಿದ್ದೆ. ನಮ್ಮ ಮದುವೆಯಾಗಿ 5 ವರ್ಷಗಳು ಕಳೆದು ಹೋಗಿದ್ದವು. ಕಿರಣ್ ತುಂಬಾ ಒಳ್ಳೆಯ ವ್ಯಕ್ತಿ. ನಮಗೆ ಯಾವುದೇ ಆರ್ಥಿಕ ತೊಂದರೆಯೂ ಇರಲಿಲ್ಲ. ಆದರೆ ಯಾವ್ದಾದ್ರು ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ, ಬಟ್ ಯಾವ್ದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡಿದೆ, ಬಂದೆ. ಅವಾಗಿಂತ ಈಗ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನಂಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಇಷ್ಟಪಟ್ಟವರು ನೆಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9611642526. ನಮ್ಮ ಸುಂದರ ಬದುಕಿನಲ್ಲಿ ಒಂದು ದೊಡ್ಡ ಕೊರತೆ ಕಾಡುತ್ತಿತ್ತು. ಕಿರಣ್ ಯಾವಾಗಲೂ ಕೆಲಸದ ಒತ್ತಡದಿಂದ ಸುಸ್ತಾಗಿ ಇರುತ್ತಿದ್ದರು. ಸಂಜೆ ಮನೆಗೆ ಬಂದ ಕೂಡಲೇ ಊಟ ಮಾಡಿ ಮಲಗುತ್ತಿದ್ದರು. ನಮಗೆ ಮಕ್ಕಳಾಗಿಲ್ಲ ಎಂಬ ಚಿಂತೆ ನನ್ನನ್ನು ದಿನೇ ದಿನೇ ಕಾಡುತ್ತಿತ್ತು. ನಮ್ಮ ಪಕ್ಕದ ಮನೆಯಲ್ಲಿ ಮಮತಾ ಎಂಬ ಗೆಳತಿ ಇದ್ದಳು. ಅವಳಿಗೂ ಮದುವೆಯಾಗಿ ಹಲವು ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಆದರೆ ಕಳೆದ ವರ್ಷವಷ್ಟೇ ಅವಳು ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಒಂದು ದಿನ ಅವಳ ಬಳಿ ಹೋಗಿ ವಿಚಾರಿಸಿದೆ. ಮಮತಾ ನಗುತ್ತಾ, ಕಾವ್ಯ, ಇದೆಲ್ಲ ಆಶ್ರಮದ ಗುರೂಜಿ ಅವರ ಕೃಪೆ. ಅವರು ಕೊಟ್ಟ ಔಷಧಿಯಿಂದಲೇ ನನಗೆ ಈ ಭಾಗ್ಯ ಸಿಕ್ಕಿದ್ದು. ನೀನು ಕೂಡ ಒಮ್ಮೆ ಅಲ್ಲಿಗೆ ಹೋಗಿ ಬಾ ಎಂದು ಸಲಹೆ ನೀಡಿದಳು. ಅವಳ ಮಾತನ್ನು ಕೇಳಿ ನನಗೂ ಒಂದು ಭರವಸೆ ಮೂಡಿತು. ಮರುದಿನವೇ ನಾನು ಮಮತಾ ಜೊತೆ ಆಶ್ರಮಕ್ಕೆ ತೆರಳಿದೆ. ಆಶ್ರಮವು ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ, ಬಹಳ ಶಾಂತವಾದ ಪ್ರದೇಶದಲ್ಲಿತ್ತು. ಅಲ್ಲಿನ ಗುರುಜಿ ನೋಡಲು ಬಹಳ ತೇಜಸ್ವಿಯಾಗಿದ್ದರು. ಅವರ ಪಾದಕ್ಕೆ ನಮಸ್ಕರಿಸಿದಾಗ, ನಿನ್ನ ಇಚ್ಛೆ ಶೀಘ್ರವೇ ಈಡೇರುತ್ತದೆ ಎಂದು ಹರಿಸಿದರು. ಗುರುಜಿ ನಮಗೆ ಒಂದು ಪೂಜೆಯನ್ನು ಮಾಡಿಸಲು ಹೇಳಿದರು. ಅದಕ್ಕೆ ಬೇಕಾದ ಖರ್ಚನ್ನು ತಿಳಿಸಿ ಮಂಗಳವಾರದಂದು ಪತಿಯೊಂದಿಗೆ ಬರಲು ಸೂಚಿಸಿದರು. ಕಿರಣ್ ಮೊದಲೇ ಇಂತಹ ನಂಬಿಕೆಗಳಲ್ಲಿ ಆಸಕ್ತಿ ಹೊಂದಿದ್ದರಿಂದ ಅವರೂ ಕೂಡ ಬರಲು ಒಪ್ಪಿಕೊಂಡರು. ಮಂಗಳವಾರದಂದು ನಾವೆಲ್ಲರೂ ಆಶ್ರಮಕ್ಕೆ ಹೋದೆವು. ಗುರೂಜಿ ಕಿರಣ್ಗೆ ಪೂಜೆಯ ಸಾಮಗ್ರಿಗಳನ್ನು ತರಲು ಮಾರುಕಟ್ಟೆಗೆ ಕಳುಹಿಸಿದರು. ಮಮತಾ ಕೂಡ ತನ್ನ ಮಗ ಅಳುತ್ತಿದ್ದರಿಂದ ಮನೆಗೆ ಮರಳಿದಳು. ನಾನು ಮಾತ್ರ ಅಲ್ಲಿ ಒಬ್ಬಳೇ ಉಳಿದುಕೊಂಡೆ. ಆ ಸಮಯದಲ್ಲಿ ಗುರುಜಿ ಪೂಜೆಯ ಪ್ರಸಾದವೆಂದು 1 ಲೋಟ ತೀರ್ಥವನ್ನು ನೀಡಿದರು. ಅದನ್ನು ಕುಡಿದ ಕೂಡಲೇ ನನಗೆ ಅರಿವಿಲ್ಲದಂತೆ ನಿದ್ರೆ ಆವರಿಸಿತು. ಎಚ್ಚರವಾದಾಗ ನನ್ನ ದೇಹದಲ್ಲಿ ವಿಚಿತ್ರ ನೋವು ಕಾಣಿಸಿಕೊಂಡಿತ್ತು. ಏನೋ ನಡೆಯುತ್ತಿದೆ ಎಂಬ ಅನುಮಾನ ಮೂಡತೊಡಗಿತು. ಮುಂದಿನ ಬಾರಿ ಆಶ್ರಮಕ್ಕೆ ಹೋದಾಗ ಗುರುಜಿ ಮತ್ತೆ ಅದೇ ತೀರ್ಥ ನೀಡಲು ಬಂದರು. ಆಗ ನಾನು ಪ್ರಜ್ಞಾಪೂರ್ವಕವಾಗಿಯೇ ಅವರಲ್ಲಿ ಹೇಳಿದೆ, ಗುರೂಜಿ, ನನಗೆ ಮಕ್ಕಳ ಭಾಗ್ಯ ಬೇಕು. ಅದಕ್ಕಾಗಿ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧಳಿದ್ದೇನೆ. ನನ್ನ ಮನಸ್ಸಿನ ಹಂಬಲ ಮತ್ತು ಕುಟುಂಬದ ಸುಖಕ್ಕಾಗಿ ನಾನು ಅಲ್ಲಿ ನಡೆಯುತ್ತಿದ್ದ ಪರಿಸ್ಥಿತಿಗೆ ಶರಣಾದೆ. ಕಿರಣ್ ಅವರಿಗೆ ಇವುಗಳ ಬಗ್ಗೆ ಅರಿವಿರಲಿಲ್ಲ. ಅವರು ಗುರುಜಿ ನೀಡುತ್ತಿದ್ದ ಆಯುರ್ವೇದ ಔಷಧಿಯನ್ನು ನಂಬಿಕೆಯಿಂದ ಸೇವಿಸುತ್ತಿದ್ದರು. ಕೆಲವೇ ತಿಂಗಳುಗಳಲ್ಲಿ ನನ್ನ ಆಸೆ ಈಡೇರಿತು. ನಾನು ಗರ್ಭಿಣಿಯಾದೆ ಎಂಬ ಸುದ್ದಿ ತಿಳಿದಾಗ ಕಿರಣ್ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇದೆಲ್ಲ ಆ ಗುರುಜಿ ಕೊಟ್ಟ ಔಷಧದ ಮಹಿಮೆಯೆಂದು ಅವರು ಸಂಭ್ರಮಿಸಿದರು. ನಾವು ಗುರುಜಿ ಅವರಿಗೆ ಧನ್ಯವಾದ ಅರ್ಪಿಸಿ ಬಂದೆವು. ನಮ್ಮ ಮನೆಯಲ್ಲಿ ಈಗ ಮಗುವಿನ ಅಳು ಕೇಳಿಸುವ ಸಮಯ ಹತ್ತಿರವಾಗುತ್ತಿದೆ. ಸತ್ಯ ಯಾವುದಾದರೇನು, ನಮ್ಮ ಸಂಸಾರದಲ್ಲಿ ಸಂತೋಷ ಮರಳಿದೆ ಎಂಬ ಸಮಾಧಾನ ನನಗಿದೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜೀವನದ ಸಂಕಷ್ಟದ ಸಮಯದಲ್ಲಿ ಇಂತಹ ನಿರ್ಧಾರಗಳು ಸರಿಯೇ? ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.